ಮಧುಗಿರಿ ಮಧುಗಿರಿ ಬೆಟ್ಟ. ಬ್ಯಾಟು ಮಧುಗಿರಿ ಬೆಟ್ಟ ಅಷ್ಟು ಮಧುಗಿರಿ ಹಳ್ಳಿ ಎಂದು ವಿಜಯನಗರದ ಅರಸರು ಹರಿಹರನ ಶಾಸನದಲ್ಲಿ ಉಲ್ಲೇಖಿತಗೊಂಡಿದ್ದು, ಇದೇ ಹೆಸರು 20ನೇ ಶತಮಾನದ ನಂತರ ಮಧುಗಿರಿ ಎಂದು ಮಾರ್ಪಡಿಸಲಾಯಿತು. This is a beautiful massive monolith cliff at an altitude of 1199.38 meters above sea level. This is a monolithic hill that is famous in the entire continent of Asia. ಕ್ರಿಸ್ತ ಶಕ 1601ರಲ್ಲಿ ಬಿಜ್ಜಾವರದ ಮಹಾನಾಡ ಪ್ರಭು ಇಮ್ಮಡಿ ಚಿಕ್ಕಪ್ಪಗೌಡನು ಈ ಗಿರಿದುರ್ಗವನ್ನು ಕಟ್ಟಿಸಿದನು. ಮೈಸೂರಿನ ಅರಸರು ಹೈದರಾಲಿ, ಟಿಪ್ಪು ಸುಲ್ತಾನ್ ಮತ್ತು ಮರಾಠರು ಈ ಕೋಟೆಯನ್ನು ವಿಸ್ತರಿಸಿ ನಿರ್ಮಿಸಿದ್ದಾರೆ. ಈ ಗಿರಿಧಾಮಕ್ಕೆ 15 ಬಾಗಿಲುಗಳಿದ್ದು, ಅವುಗಳಲ್ಲಿ ಅಂತರಾಳದ ಬಾಗಿಲು, ದಿಡ್ಡಿ ಬಾಗಿಲು ಮತ್ತು ಮೈಸೂರು ಬಾಗಿಲು ಪ್ರಮುಖವಾದುದು. ಪಾರ್ಕಿಂಗ್ ಏರಿಯಾ, ದ್ವಾರ ಬಾಗಿಲು, ಕೋದಂಡ ರಾಮಸ್ವಾಮಿ ದೇವಸ್ಥಾನ, ಶ್ರೀ ಕೋಟೆ ಕೋದಂಡ ಸ್ವಾಮಿ ದೇವಸ್ಥಾನ, ಮಧುಗಿರಿ. ಇಂಟ್ರಾಕ್ಷನ್ ತುಂಬಾ ಇದೇ ಆಗಿದೆ, ಇಂಟೆನ್ಸ್ ಆಗಿದೆ. ಮಧುಗಿರಿ ಫೋರ್ಟ್ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಕೊಟ್ಬಿಡೋಣ ಬಾ ಈ ಸಲ. ಆದ್ರೂ ಕೋಟೆ ಮಲ್ಟಿಪಲ್ ಲೇಯರ್ಸ್, ಸ್ಟೆಪ್ ಬೈ ಸ್ಟೆಪ್ ಸಖತ್ತಾಗಿ ಕಾಣಿಸ್ತಾ ಇದೆ. ಕೋಟೆ ಕೋದಂಡ ಅದೇನು ಕುಡಿತದಿಂದನಾ? ಓ ಶಿಟ್, ಕುಡಿತದಿಂದ ಸರ್ವನಾಶ ಅದು. ಓಹೋ ಮ್ಯಾಪ್ ಅನ್ಕೊಂಡೆ, ಆದ್ರೆ ಚೆಲ್ಲಿರೋ ಲಿಕ್ಕರ್ ಅಂತೆ ಅದು. ಇದು ಯಾರು ಇದು? ಕುಡಿತದಿಂದ ಮ್ಯಾಪ್ ಅನ್ಕೊಂಡಿದ್ದೆ ನಾನು ಸೀರಿಯಸ್ ಆಗಿ. ನಿಜ? ಏನೋ ಏನೋ ಬೆಂಕಿ ದೇಹವನ್ನು ನಾಶ ಮಾಡಿದರೆ ಕುಡಿತ ದೇಹವನ್ನು ಮತ್ತು ಆತ್ಮ ಎರಡನ್ನು ನಾಶ ಮಾಡುವುದು. ಇದು ನಿನ್ನ ಇಟ್ಟಿರೋರಿಗೆ, ಇದು ನನ್ನ ಇಟ್ಟಿರೋರಿಗೆ ಅಲ್ವಾ? ಲೈಟ್ ಕಂಬ ಎಲ್ಲ ಹಾಕ್ಬಿಟ್ಟವ್ರೆ, ಫುಲ್ ಮೆಟ್ಲು. ಇದೆಲ್ಲ ಮ್ಯಾನ್ ಮೇಡ್. ಈ ಥರ ಮೆಟ್ಲಿದೆ. ಸ್ಟಾರ್ಟಿಂಗ್ ಮಾತ್ರ ಇರೋದು, ಖುಷಿ ಪಟ್ಬಿಡ್ಬೇಡಿ. ಅಷ್ಟಾಗು ಬಾಯ್ಲಿ. ಕೋಟೆಗೆ ಬಂದ್ಬಿಟ್ಟು ಕೋಟೆ ನೋಡಲಿಲ್ಲ ಅಂದರೆ ಹಿಂಗೆ. CC ಕ್ಯಾಮ್ರಾ ಎಲ್ಲ ಹಾಕ್ಬಿಟ್ಟವ್ರೆ. ಎಲ್ಲೇ? ಅಲ್ಲಿ. ಬೇಕಲ್ಲ. ದಿಸ್ ಇಸ್ ಮಧುಗಿರಿ. ಟ್ರಾನ್ಸ್ಮಿಷನ್ ಲೈನ್ಸ್. ಇಲ್ಲ, ನಾರ್ಮಲ್ ಟವರ್ಸು 3-4 ಐತೆ. ಫೋನ್ ಟವರ್ಸ್, ಟೆಲಿಫೋನ್ ಟವರ್ಸ್ ಜಾಸ್ತಿ ಇದೆ. ಅದು ನೋಡಲ್ಲಿ ಯಾರೋ ದೊಡ್ಡ ಮನುಷ್ಯ ಕಲ್ಲಿಟ್ಟೋದಂಗೆ ಐತೆ. ಕಲ್ಲು ಎಲ್ಲ ಒಂದೇ ಕಡೆ ಗುಡ್ಡೆ ಹಾಕೋದಂಗಿಲ್ಲ. ಅದು ಕೋಟೆ ಒಳಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಸೆಕೆಂಡ್ ಕೋಟೆ. ಓ ಮೈ ಗಾಡ್, ಮನೆ ಥರ ಐತೆ. ಯಾವ ಥರ? ಇಲ್ಲ ಕೊರ್ದ್ಬಿಟ್ಟವ್ರೆ ಅನ್ಸುತ್ತಿದ್ನ. ಕನ್ಸ್ಟ್ರಕ್ಷನ್ ಕಲ್ಗಳೆಲ್ಲ ಕಟ್ಟಿರೋದು. ಏನು ಚೆನ್ನಾಗೈತು. ಇಲ್ಲೆಲ್ಲ ನಿಂತ್ಕೊಂಡ್ಬಿಟ್ಟವ್ರೆ, ಸುಸ್ತಾಗಿಲ್ಲ. ಅವರು ನಿಂತ್ಕೊಂಡು ನೋಡ್ತವ್ರೆ. ಫೋಟೋಗಳು ಇರ್ಕೊಂತ ಇರ್ತಾರೆ. ಫೋಟೋಗಳು. ಇಲ್ಲೊಂದು ಚಿಕ್ಕ ಮಂಟಪ, ಈ ಕಡೆ ಒಂದು. ಅಲ್ಲಿ ಮೇಲೆ ಹತ್ತನ ಇಲ್ಲೊಂದ್ಸಲ ಹೋಗಿ ಬರೋಣ ಬಾ. ಇದು ಕ್ರೊಟೀಲ್ ಏರಿಯಾ. ಚೆನ್ನಾಗೈತೆ. ಸ್ಕ್ವಿಡ್ ಗೇಮ್. ಇಲ್ಲಿ ಕುತ್ಕೊಂಡ್ಬಿಟ್ಟು ಗನ್ ಹಿಡ್ಕೊಂಡು ಡಿಂಗ್ 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 ಅನ್ಸ್ಬೋದು. ಎನಿಮೀಸ್ ಎಂಟ್ರಿ ಕೊಡ್ತಾ ಇದೆ ಅಲ್ವಾ? ಆ ಕಡೆ ಒಬ್ಬ ಈ ಕಡೆ ಒಬ್ಬ ನಿಂತ್ಕೊಂಡ್ರೆ ಅಲ್ಲೇ ಎಲ್ಲ ಸಮಾಧಿ. ಗನ್ ಇಲ್ಲ ಅಂದ್ರೂ ಏನೋ ಒಂದು ತ್ರಿಶೂಲದಿಂದ ಹಾಕೊಂಡು ಚುಚ್ಚೋದು. ಡೊಮೈನ್ ಆಫ್ ದ ಗಂಗಾಸ್ ಅಂಡ್ ದ ಲೇಟರ್ ಕೇಮ್ ಅಂಡರ್ ದ ರೂಲ್ ಆಫ್ ನೊಲಂಬಾಸ. ಇವರೆಲ್ಲ ಯಾರೋ? ದ ಎರಿಕ್ಟ್ ಆಫ್ ದ ಒರಿಜಿನಲ್ ಫೋರ್ಟ್ ಈಸ್ ಅಸ್ಕ್ರೈಬ್ಡ್ ಟು ರಾಜ ಹಿಯರ್ ಗೋಡಾ, ಹೂ ಹೇಲ್ಡ್ ಫ್ರಮ್ ಎ ಮೈನರ್ ರೂಲಿಂಗ್ ಫ್ಯಾಮಿಲಿ ಅಂಡರ್ ದ ವಿಜಯನಗರ ಕಿಂಗ್ ಇನ್ ದ. ಇದೆಲ್ಲ ನಮ್ಮ ಹಿಸ್ಟ್ರಿ ಬುಕ್ಕಲ್ಲಿ ಇರಲಿಲ್ಲ ಬಿಡುಚೆ. ಅಲ್ವಾ? ದ ಫೋರ್ಟ್ ವಾಸ್ ಕ್ಯಾಪ್ಚರ್ಡ್ ಬೈ ದೇವರಾಜ. ಅವನು ಯಾರು? ದ ದಳವಾಯಿ ಚೀಫ್ ಆಫ್ ಮೈಸೂರ್ ಇನ್ 1678.
The fort situated on the peak of a hill consisting of one huge mass of rock is considered to be one of the strongest in the southern Karnataka. ಪ್ರವೀಣ ನೀನೇ ಕಾಪಾಡಬೇಕು. ವೇಣು ಹೋಗುವ ಕಡೆ ಓಡ್ದೆ ಹೋಗು. ನೀನ್ ಬಿಟ್ರೆ ಅದು ಬಿದ್ದೋಗ್ಬಿಡುತ್ತೆ. ನಾನು ಹೋದ್ರೂ ಪರವಾಗಿಲ್ಲ, ನೀನು ಹೋಗು. ಬರಲ್ಲ. ನೋಡಲ್ಲಿ ಸಲೀಂ ಬಾಬಾ ಎಲ್ಲೋ ಹೇಳ ಅಲ್ಲಿ ಅವರು ಕೂತ್ಕೊಂಡ್ಬರ್ದ. ಅವ್ನು ಬಾಬಾನೇ ಕಣೋ. ಸಲೀಂ ಬಾಬಾ ಏನದು ಬೆಲೆ ಏನು ನವೀಸ್. ನನ್ನ ಫೋನ್ ಟಾರ್ಚ್ ಹಿಡ್ಕೊಂಡು, ನನ್ನ ಹತ್ರ ಟಾರ್ಚ್ ಐತೆ, ಹಿಡ್ಕೊ. ಏನಂತ ನೋಡೋಣ. ಒಳ್ಳೇದಾಯ್ತು ನೀನು ಟಾರ್ಚ್ ತಂದು. ಆರ್ಕಿಯಾಲಜಿಸ್ಟ್ ನಾವು ಇವಾಗ. ಪೂರ್ತಿ ಎಲ್ಲ ಮುಚ್ಚಾಕ್ಬಿಟ್ಟವ್ರೆ. ಆ ಕಡೆಯಿಂದ ಬಂದರೆ ಈ ಕಡೆಯಿಂದ ಬಂದರೆ ಎಲ್ಲ ಬರೀ ಗೋಡೆ. ತಾಜ್ ಮಹಲ್ ಕೆಳಗಡೆ ಏನೋ ಮಾಡಿದ್ರಲ್ಲ ಹಂಗೆ. ಮೈ ಗಾಡ್, ಒಳ್ಳೊಳ್ಳೆ ಪಿಲ್ಲರ್ಗಳೆಲ್ಲ ಐತೆ ಕೊಡಿಲೆ ಅಲ್ಲಿಗ. ನೋಡಲಿ ಬಾಟ್ಲೆಲ್ಲ ಹಾಕೋರೆ ಕಣೋ, ಚೂತಿಯಾಗಳು ಗೋಳಿ ಮಕ್ಕಳು. ಹಾಕು ಥೂ, ಗಬ್ಬನ ಆಡ್ತೈತು. ಅದೇ ಬ್ಯಾಟ್ದೆ ಕಕಸು. ಇಲ್ಲೇ ಐತು, ಇಲ್ಲೇ ತಿಂದವೆ. ನೋಡಲ್ಲಿ ಎಷ್ಟು ಪೇಪರು, ಎಲ್ಲೂ ಬಿಡಲ್ವಲ್ಲೋ. ಬಾ ಇಲ್ಲಿ ಬಾ, ನೋಡು ಇದು ಮಾಡಿನೇ ಕಣೋ, ಅದು ಲೈಟ್ಗೋಸ್ಕರ ಬಿಟ್ಟಿರೋದು. ನೀರು ಹೋಗ್ಲಿ ಅಂತ. ನೀರು ಹೋಗ್ಲೇನೋ ನೋಡು, ನೀರು ಹೋಗ್ಲಿ ಅಂತ ಚಾನಲ್ ಅಲ್ಲ ಅದು. ಕಿಟಕಿನೇ ಅನ್ಸುತ್ತೆ. ಯಾರೋ ಒಬ್ರು ಹುಡುಗಿ ಬಂದ್ಬಿಡ್ತಾರಲ್ಲ, ಕೆತ್ಬಿಟ್ಟು ಹೋಯ್ತಾರೆ ಮಾಡೋ ಕೆಲಸ. ಹುಡುಗಿ ಕೇಳ್ತಾಳೆ, ನೀನು ನನ್ನ ಪ್ರೀತಿಗಾಗಿ ಏನು ಮಾಡಿದ್ಯಾ? ಇಲ್ಲಿ ಕೆತ್ತಿದ್ದೀನಿ ನೋಡು ಅಂತ ಕೆತ್ಬಿಡೋದಾ? ಶಾಜಹಾನ್ ತಾಜ್ ಮಹಲ್ ಕಟ್ಟವನೆ, ನೀನು ನನಗೋಸ್ಕರ ಏನು ಮಾಡಿದ್ಯಾ? ನಮ್ಮೂರಲ್ಲಿ ಒಂದು ಕೋಟೆ ಕೆತ್ತಿದ್ದೀನಿ, ನೋಡ್ಕೊ ಹೋಗು. ನಮ್ಮೂರಲ್ಲಿ ಒಂದು ಕೋಟೆ ಐತೆ, ಆ ಕೋಟೆ ಮೇಲೆ ಗೋಡೆ. ಗೋಡೆ ಮುಂದೆ ನಮ್ಮಿಬ್ರು ಹೆಸರು ಕೆತ್ತಿದ್ದೀನಿ, ಹೋಗು. ಅಷ್ಟು ಸಿಂಪಲ್ ಆಚೆ. ಗೋಡೆ ಮೇಲೆ ಹೆಸರು ಕೆತ್ತಿದ್ರೆ ಕನ್ಫರ್ಮಾ? 2012 ಅದೇ ಕಣೋ. ಈಸಿ ಇತ್ತಪ್ಪ ಅಂದ್ರೆ ಅವಾಗ. ಇವಾಗಲೇ ಕಾಂಪ್ಲಿಕೇಟ್ ಮಾಡ್ಬಿಟ್ಟವ್ರೆ. ವಿ ಹ್ಯಾವ್ ಬಿಕಮ್ ದ ಡಿಟೆಕ್ಟಿವ್ಸ್ ಆಫ್ ಮಧುಗಿರಿ ಬೆಟ್ಟ. ಕೋಟೆ ಮೇಲೆ 3 ತೂತಿತ್ತು. ಏನು ತೂತು ಅಂತ ಬಗ್ ನೋಡಿದ್ರೆ ಮಾಡಿ ಮೇಲಿರೋ ತೂತು ಲೈಟ್ ಬೀಳಿ ಅಂತ. ಅವಾಗ ಅಲ್ಲೂ ತೂತೈತೆ ನೋಡು, ವಿಂಡೋ ಥರ, ವೆಂಟಿಲೇಷನ್ಗೆ. ಆದ್ರೂ ಆ ಒಂದು ಕ್ರೌನ್ ಥರ ಇಲ್ವೇನೋ ಇದು? ವಾಚ್ ಟವರ್ ಆದರೆ ಕ್ರೌನ್ ಥರ ಇದೆ. ಕ್ಯಾಸಲ್ ಈ ರುಕ್ ನೋಡಿದ್ಯಾ? ಸೇಮ್ ಹಂಗೆ ಇದೆ. ಅಲ್ಲಿ ಹಿಂಗೆ ಇದ್ದಿದ್ರೆ ಚೆನ್ನಾಗಿರೋದು. ಬಾ ಕಚಮಲಕ್ ಬನ್ನಿ ಬಾವೆ. ಅದು ಬಿಲ್ಡಪ್ ಇಲ್ಲ ಬಿಡ, ಅದು ಬಿಲ್ಡಪ್ ಏನು ತಗೋ. ನಮಸ್ಕಾರ ಅಣ್ಣ. ಬೆಟ್ಟ ನೋಡೋಕ್ಕೆ, ಬೆಟ್ಟ ಹತ್ತೋದು ತುಂಬ ಸಿಂಪಲ್ ಅನಿಸುತ್ತೆ. ಸ್ಟಾರ್ಟಿಂಗಲ್ಲಿ ಹತ್ತಬೇಕಾದ್ರೆ ಅಂತೂ ಇಷ್ಟೇನಾ ಅನಿಸ್ಬಿಡುತ್ತೆ. ಒಂದು ಗಾದೆ ಇದೆ, ದೂರದ ಬೆಟ್ಟ ನುಣ್ಣಗೆ ಅಂತ. ಇದು ನುಣ್ಣಗಿಲ್ಲ, ಉದ್ದಕ್ಕೆ. ಕೇಳಿಸ್ಕೊ ಪೂರ್ತಿ, ದೂರದ ಬೆಟ್ಟ ನುಣ್ಣಗೆ ಅಂತ. ಮಧುಗಿರಿ ಬೆಟ್ಟ ಸ್ವಲ್ಪ ಜಾಸ್ತಿನೇ ನುಣ್ಣಗೈತೆ. ಒಂದು 500 ಮೀಟ್ರ್ ಬರ್ತಿದ್ದಂಗೆ ಬಂಡವಾಳ ತೋರಿಸ್ಬಿಡ್ತು. ನಮ್ದರದು ಅದರದು ಎರಡರದ್ದು. ನಾವು 500 ಮೀಟರ್ ಮೇಲಿದ್ವಿ ಅಷ್ಟೇನಾ? ಅಷ್ಟೇ ಮೇಲೆ ಬಂದಿದ್ದು. ಅಲ್ಲಿ ಏನು ಖರ್ಜೂರ ಅಂದ್ವಲ್ಲ, ಇದು ಟೋಟಲ್ ಎಷ್ಟು? 1600. 1160 ಮೀಟ್ರ್ ಅಂದರೆ 1.5 ಬರಲ್ಲ. 1 ಕಿಲೋಮೀಟ್ರ್ ಮೇಲೆ 160 ಮೀಟ್ರ್ ಆಯ್ತಾ? ಇವಾಗ ಉಳಿದಿರೋದೇ 160 ಮೀಟ್ರ್ ಅನ್ಸುತ್ತೆ ಕಣೋ. ಮೀಟ್ರ್ ಅಲ್ಲ ಕಣೋ, ಫೀಟ್. ಹೌದು, ಫೀಟಾ? ಮೀಟ್ರಿಗೆ ಹೋದ ಇವನು. ಬೆಂಗಳೂರಲ್ಲಿರೋ ಟ್ರೆಕ್ಸಲ್ಲಿ ಮಧುಗಿರಿ ಇಸ್ ಒನ್ ಆಫ್ ದ ಬೆಸ್ಟ್. ಏನೋ ಹಂಗೆ ಓಡ್ತಾ ಇದೆಯಾ ವೇಣು? ಬಿಲ್ಡಪ್ ತಗೋತವನೇ ವೇಣು, ಬಿಲ್ಡಪ್ಪು.
ಏನು ಸುಸ್ತಾಗತ್ತೆ, ಆಮೇಲೆ ಕುತ್ಕೊಂಡ್ಬಿಡ್ತೀಯ. ಇಲ್ಲಿ ಲೈಟಾಗಿ ಕೆತ್ತಿದ್ದಾರೆ ಮೆಟ್ಲು ಅಂದ್ಬಿಟ್ಟು ಯು ಕ್ಯಾನ್ ಕ್ಲೈಂಬ್. ಕ್ಯಾಮ್ರಲ್ಲಿ ವಿ ತೋರಿಸಿ. ಆರ್ ನಾಟ್ ಗೋಯಿಂಗ್ ಟು ಯೂಸ್ ದಿಸ್ ರೈಲ್ಸ್, ವಿ ಆರ್ ಗೋಯಿಂಗ್ ಟು ಕ್ಲೈಂಬ್ ಸ್ಟ್ರೈಟ್ ಅಪ್ ಟು ದ ಹಿಲ್ ಟಾಪ್. ನಾನು ನಿಂತ್ಕೊಂಡೇ ಹೋಗ್ಬಿಡ್ತೀನಿ. ಆ್ಯಕ್ಚುಲ್ ಕ್ಲೈಂಬಿಂಗ್ ಮಾಡ್ತಾವೆ ನೋಡಪ್ಪ. ಇಟ್ಸ್ ಆ್ಯಕ್ಚುಲಿ ಸ್ಟೀಪ್ ವರ್ಟಿಕಲ್ ಕ್ಲೈಂಬ್. ಹುಷಾರು. ಇರು ನಾನು ಹೋಗ್ಬಿಡ್ತೀನಿ. ಕೈ ರೆಸ್ಟ್ ಮಾಡು. ಇಲ್ಲೇ ಕೂತ್ಕೊಂಡು ಮುಂದೆ ರೆಸ್ಟ್ ಸಿಗಲ್ಲ. ಒಂದೇ ಸತಿ ಪಟ್ಟಂತ ಅಲ್ಲಿಗೆ ಹೋಗ್ತೀನಿ. ಬಾ ಸೂಪರ್ ಮ್ಯಾನ್ ನೀನು. ನಿಧಾನಕ್ಕೆ ಹತ್ತಪ್ಪ, ಪರವಾಗಿಲ್ಲ. ನಾನು ನೀನು ಹಿಂದೆ ಬರ್ತೀನಿ. ನಂಗೆ ಸ್ವಲ್ಪ ಆ್ಯಂಕಲ್ ಎಲ್ಲ ಸ್ವಲ್ಪ ರಿಸ್ಟ್ ಎಲ್ಲ ಟ್ವಿಸ್ಟ್ ಆಗುತ್ತೆ. ಇರು ಈ ಕಡೆ ಬಾ. ಫುಟ್ಟು ಅಷ್ಟು ದೂರ ಒಂದೇ ಸಲ ಇಕ್ಬಾರ್ದು. ಫುಟ್ ಚಿಕ್ಕದಾಗಿ ಇಕ್ಬೇಕು. ಛೇ, ಕುತ್ಕೊ ನೀನಲ್ಲ. ಆ ಕಡೆ ಹೋಗ್ಬೇಕಿತ್ತು. ನೀನು ಸುಮ್ಮನೆ ಹಂಗೆ ಹೋಗ್ಬಿಡು. ನೀನು ಕೊಡ್ತೀನಿ. ನೀನು ಹೋಗಿ ಫಸ್ಟು. ನಾನು ಹಿಂಗೆ ಹೋಗ್ತೀನಿ. ಅಲ್ಲಿ ಕಾಲಿಡು. ಯಾಕೆ? ಬೇಡ, ಇದು ತುಂಬ ಜರಿಯತ್ತೆ. ಏಯ್ ನೀನು ಈ ಕಡೆ ಬಾಚೆ. ನೀನು ಬೇಡ, ನಾನು ಇಲ್ಲಿ ಇದ್ದೀನಲ್ಲ, ತುಂಬ ಇಲ್ಲಿ ಡೇಂಜರ್ ಇಟ್ಟು ನೀನು ಕಾಲಿಕ್ಕಿಲ್ಲಿ. ಹಾಂ ಹೋಗೋಣ. ಅಲ್ಲೇ ನೀನು ಫಸ್ಟ್ ಆಫ್ ಆಲ್ ಹಂಗೆ ಏನಕ್ಕಾದೆ, ಹಿಂಗೆ ಆಗೋ ವಾಪಸ್ ಹಿಂಗೆ ತಿರ್ಕೊ. ಬೇಡ ಹಂಗೆ ಹೋಗ್ತೀಯಾ? ಹೋಗಿ ಹುಯ್. ಪ್ರವೀಣ ದೋಮ್ತಾ ಆಗ್ಬಿಡ್ತೀವಿ. ಅಲ್ಲಿ ಯಾರಾದರೂ ಹಿಡ್ಕೊಂಡಿದ್ರೆ ಆಗಿರೋದು. ಛೇ, ಅವ್ರು ನಾನೇ ಬಂದೆ. ನೀನು ಭಯ ಪಡಿಸ್ಬೇಡ. ಇರೋಣ, ಆಯ್ತು ಇರೋಣ ನೀನು ಸುಮ್ಮನೆ ಇರೋಣ. ನೀನು ಓಕೆ. ಕಾಲು ನೀನು ಕಾಲು ಇಕ್ಕೊಂಡು ಪೊಸಿಷನ್ ಇಕ್ತಾರ. ಹತ್ತು ಇರುತ್ತೆ. ನಾವಿರೋದು ಹೀಗೆ. ಅರೆ ನೋಡಿ ಸ್ವಾಮಿ. ಆದ್ರೂ ಒಂದ್ಸಲ ದಗ್ಗಂತ ಅಲ್ಲ ನಿನಗೆ ಅಲ್ಲಿ. ಹೂನು ನೀ ಹಿಂದೆ ಹಿಡಿದ್ರೆ ಸಿಗ್ತಾ ಇಲ್ಲ, ಮುಂದೆ ಹಿಡಿದ್ರೆ ಸಿಗ್ತಾ ಇಲ್ಲ. ನಾನು ಅದಕ್ಕೆ ಓದೆ ಏನು ಅವನು ಇದನ್ನ ನೋಡ್ಬಿಟ್ಟು ವಾಪಸ್ ಹೋಗ್ಬಿಡಿರ್ತಾನೆ. ಬಾ ಪೂರ್ತಿ ಮುಗಿಸ್ಬಿಟ್ಟೆ ಹೋಗ್ಬೇಕು. ಈ ಸೈಡ್ ವ್ಯೂ ಸಾಕಾಗೈತೆ ಅಲ್ಲ. ಈ ಬೆಟ್ಟ ಚೆನ್ನಾಗಿದೆ, ಆ ಬೆಟ್ಟ ಎಲ್ಲ. ಆ ಬೆಟ್ಟ ಹತ್ತಕ್ಕೆ ಬಿಟ್ಟಿದ್ರೆ ಸಾಕಾಗಿರೋದು. ಇದಾ ಸಾತೋಗಿರೋರು ಅಲ್ಲ, ಇದು ಮೊಳೆ ಹೊಡೆದು ಹಗ್ಗ ಹಾಕಿ ಎಲ್ಲ ಮಾಡ್ಬೋದು. ಅದು ನೋಡಕ್ ಹಂಗೈತೆ ಬಟ್ ದ ಮ್ಯಾಗ್ನಿಟ್ಯೂಡ್ ಇಸ್ ವೆರಿ ಬಿಗ್. ಹೌದು, ತುಂಬ ದೊಡ್ಡದು. ಫ್ಯಾಕ್ಟ್ ಇದೆ ಆ್ಯಕ್ಚುಲಿ. ಬನ್ನಿ ಮಾರಾಯರೆ. ಹೇಳು ಮಾತು ಕೇಳಿ. ಇದನ್ನ ಅಟ್ಲೀಸ್ಟ್ ಹತ್ತವನೇ ಹಾಂ ಇವನು ಹಾಕೊಂಬಂದಿರು ನೋಡು. ಇಲ್ಲ ಅವನು ಹಾಂ ಹತ್ತಾನ, ಅವ್ನು ಚೆನ್ನಾಗಿ ಅವನೇ ನಮ್ಮ ಹುಡುಗ ಅವನು. ಹಂಗಂತೀಯ?